ತಂಬಾರ ಸೊಪ್ಪು ಸೋಸ್ತೀನಿ ಅಗಳಿಂದ ಹಾಳಾಕತ್ತೀನಿ ತರೋವಲ್ಲ ಅಟ್ಟತ್ತಾತ. ಹ್ಞೂ ತಂದೆ ತಡ್ರಿ ಅತ್ತೀರ ರೊಟ್ಟಿ ಹಾಕೇನಿ ಹೊತ್ತತ್ತಿ. ಅಪ್ಪ ಎಷ್ಟು ಸುಸ್ತಾದಲ್ಲ ಹೋಗಿ ಬರೋದ್ರಾಗ ನನಗಂತೂ ಫುಲ್ಲು ಕೈಕಾಲೆಲ್ಲ ನೋವಾಗ್ಬಿಟ್ಟವು. ಹೌದು ಮನ್ಸ ನನಗೂ ಹಂಗಾಗ್ಯಾವ ಕಾಲೆಲ್ಲ ನೋವಾಗ್ಬಿಟ್ಟವು. ಅದ್ರಾಗ ಒಂದು 20 ಸತ್ತ ಹಾಕ್ಸಿ ಕಳಿಸಿ ಆ ಬ್ಲೌಸ್ನ ಇವ ಸಾಕಾಗೋತು ನನಗಂತ್ರಿ. ಬಂದ್ರೇನ ತೊಗೊಂಬಂದ್ರಿ ಜಂಪರ್? ತಡಿ ಬೇವ ಒಂದಿಟ್ಟು ಕುಂದಿರ್ತೇವೆ ಕಾಲು ನೋವು ಸಾಕತ್ತಾವ. ತೊಗೊಂಬಂದ್ವಿ ನೋಡಿ ಜಂಪರ. ತಡಿ ಮಾನ್ಸನ ಕಡೆ ಮಾನ್ಸ ತೋರಿಸು ಜಂಪರ್ನ. ತಗೋರಿ ಇವೆರಡು ನೋಡ್ತೀರಿ, ಇನ್ನೊಂದೆರಡು ಈ ಬ್ಯಾಗ್ನಾಗ ತೆಗಿತೀನಿ. ಅಡ್ಡಿ ಇಲ್ಲ, ಭಾರಿ ಆಗ್ಯಾವಲ್ಲ. ಇಂಥವೆಲ್ಲ ಜಂಪರ್ ಹೊಲಿಸ್ತಾರಂತೆ ಗೊತ್ತೇ ಇರಲಿಲ್ವ ನನಗೆ. ಎಂಥ ಚೆಂದಾಗೈತೆ ಇದು. ತಗೋರಿ ಇವು 3 ಈಕಿನ್ವ ನೋಡ್ರಿ. ನಮ್ಮ ಹೊಲ್ದಾರ ಆದರೆ ಇನ್ನೊಂದು ಸ್ವಲ್ಪ ಏನೋ ಅಡ್ರೇಷನ್ ಮಾಡೋದಿತ್ತಂತ, ಅದಕ್ಕೆ ನಮ್ಮ ಎಲ್ಲ ನಾಳೆ ತೊಗೊಂಬರ್ತೀನಿ. ಈಕಿದ 3 ಆಗಿತ್ತ, ಇವನ್ನ ಹಾಕಿ ನೋಡಿ ಕರೆಕ್ಟ್ ಆಗೈತೆ ಅಂತ ಎಲ್ಲ ಚೆಕ್ ಮಾಡಿ ತೊಗೊಂಬಂದೆವು. ಅಡ್ಡಿ ಇಲ್ವಾ, ಭಾರಿ ಆಗ್ಯಾವ. ಅದಕ್ಕೆ ಮತ್ತು 15,000 ತೊಗೊಂಡವ್ರು ಅವರು, ಒಂದಲ್ಲ ಎರಡಲ್ಲ ಅಂತೇಳಿ ಇಷ್ಟು ಚಂದ ಮಾಡಿ ಕೊಡಕ್ಕೆ. ಇವೇನಪ್ಪ ಇವು ಜಂಪರು ಇಷ್ಟು ಚಂದದವ, ಯಾರು ಇರ್ಬೇಕಿವ? ಇಷ್ಟು ಚಂದ ಚಂದ ಜಂಪರು ಹೊಲಿತಾರ. ನಾ ಹೆಂಗೆ ಹೊಲಿಸಿದ್ನಿ ಇವ? ಈಗ ನೋಡಿ ಮಾನ್ಸ, ಲಕ್ಷ್ಮಿಗೆ ಹೆಂಗೆ ಉರಿಸ್ತೇನಂತ ನೋಡಿ. ಈಗ ಅವಾಗ ಜಂಪರ್ ಕೊಡು ಅಂತಂದ್ರೆ ನಾಟಕ ಮಾಡಿಲ್ಲ, ಅವ ಎತ್ತ ಬೇಕಾದ ಹೊಲಿಸ್ತೇವೆ ಅಂತ ಅನ್ಕಂಡು ಈಗ ಐತೆ ನೋಡೋಕೆ. ನೋಡ ಲಕ್ಷ್ಮಿ ಜಂಪರ್ ಹೆಂಗಾಗ್ಯಾವ ಇವು 3 ನನ್ನುವ ನೋಡಿ. 15,000 ರೂಪಾಯಿ ಆಗೈತೆ ಇದಕ್ಕೆ. ಏನ 15,000 3 ಜಂಪರಿಗೆ? ಸೀರೆಯಾಗ ತಂದಾಗ ನೋಡಿದ್ದಿಲ್ಲ ಹೆಂಗಿದ್ದು, ಪೂರ್ತಿ ಪ್ಲೇನಾಗೆ ಏನಿದ್ದಿದ್ದಿಲ್ಲ. 1-2 ಬಾರ್ಡರ್ ಬಿಟ್ರೆ ಅವ್ರನ್ನೇ ಇಷ್ಟೆಲ್ಲ ಮಾಡಿ ಚಂದ ಮಾಡಿ ಕೊಡೋಕೆ ಮತ್ತೆ ತೊಗೊಂಡ್ರೆ 15,000. ಅಲ್ಲ ಎಷ್ಟು ಚಂದ ಹೋಗೈತಿ ಇದು. ನಾನು ಹೊಲಿಸ್ಬೇಕಿತ್ತು. ಹೋಗಿ ಹೋಗಿ ನಮ್ಮ ಅಂಟಿ ಮಾತು ಕೇಳ್ಕೊಂಡು ಹೊಲ್ಕೊಟ್ಟೆ. ಒಂದು 2 ಲೇಸ್ ಐತಿ ಎತ್ಬೇಕಾತ ಹೊಲ್ದು ಕೊಟ್ಟಾಳ. ಇದ್ರ ಮುಂದೆ ಅದು ಎಷ್ಟು ಅಸಹ್ಯ ಕಾಣ್ತೈತೆ ಗೊತ್ತು. ಎಷ್ಟು ಚಂದಾಗೈತೆ ಹೂವು. ಮುಟ್ಟಿದ್ರೂ ಇಷ್ಟು ಚಂದ ಅನ್ಸಾತೈತಿ, ಹಾಕೊಂಡ್ರೆ ಹೆಂಗೆ ಕಾಣಬೇಡ. ಹೋಗ್ಯವ ಚಂದ ತೆಗೆದಿಟ್ಕೊ ಹೋಗಿ. ಅವ್ನ ಮತ್ತು ಮೂತಿಗೀತಿ ಎಲ್ಲರೂ ಉದುರ್ಗಿದ್ರೆ ಅವು. ಅಯ್ಯೋ ಅತ್ತಿಯವರ, ಅವನ್ನ ದಾರದಲ್ಲೇ ಗಂಟು ಹಾಕಿರ್ತಾರೆ. ಯಾವ ಮುತ್ತು ಎಲ್ಲೂ ಬಿಚ್ಚಲ್ಲ, ಎಲ್ಲೂ ಉದ್ರಲ್ಲ. 5 ಅಲ್ಲ 6 ವರ್ಷ ಆದ್ರೂ ಇವು ಕರ್ರಗಾಗಲ್ಲ, ಏನಾಗಲ್ಲ. ಎಷ್ಟು ಚಲೋ ಕ್ವಾಲಿಟಿ ಹಾಕಿರ್ತಾರೆ ಅವ್ರು. ಇವನ್ನೆಲ್ಲ ನಾನು ರೂಮ್ನಾಗ ಇಟ್ಕೊಳ್ತೀನಿ. ಅಲ್ಲ ನಿಮ್ಮ ಗಿರ್ಜಕ್ಕಂಟಿ ಏನೋ ಹೊಲ್ಯಾಕೆ ಹೋಗ್ತಾನ ಅಲ್ಲಿ ಅಂತ ಏನೋ ಹಚ್ಚಿದ್ಲಲ್ಲ, ಬಂದಿದ್ಲನ ನಿಮ್ಮ ಜೊತೆಗೆ ಇವತ್ತು? ಅಯ್ಯೋ ಬಂದಿದ್ರು. ಇವರು 10,000 ಎಲ್ಲ ಕಲಿಸ್ತಾರ ಅಂತ ಮಾಡ್ಬಿಟ್ಟಾರ. ಹಂಗಲ್ಲಂತ್ರಿ, ಅದು ಬರೀ ಹೊಲಿಯೋದಷ್ಟೇ ಕಲಿಯೋಕೆ 10,000 ಅಂತ. ಅದು ಒಂದೇ ಥರನೇ ಎಲ್ಲ ಥರ ಬೇಕಂತ ಮಾಡ್ತದಕ್ಕೆ ಹೆಚ್ಚಿಗೆ ಐತಂತ ನೋಡು. ಊರು ಬೇಂಡ್ಲಿ ಆಕಿ ಗಂಡಿಗೆ ಆಪರಿ ಹೊಡೆದು ಅಷ್ಟು ಕಾಟ ಕೊಟ್ಟು ಅಷ್ಟೆಲ್ಲ ಮಾಡಿ 10,000 ರೂಪಾಯಿ ಇಸ್ಕೊಂಡ್ಲು. ಈಗ ನೋಡಿದ್ರೆ ಹೊಲಿಯೋದಟ್ಟ ಕಲಿಸ್ತಾರಂತ. ಭಾರಿ ಸುಸ್ತಾಗೈತ್ರಿಪ್ಪ ನನಗಂತ್ರಿ. ನಾ ಒಂದು ಸ್ವಲ್ಪ ಹೋಗಿ ರೆಸ್ಟ್ ಮಾಡ್ತೀನಿ ರೀ. ನೀ ಯಾಕೆ ಮಕ್ಕ ಹೇಳ್ತಿಂದಾರ ಹಂಗೆ ಮಾಡ್ಕೊಂಡು ನಿಂತೆಲ್ಲ, ಏನಾಯ್ತು? ನಡಿ ಹೋಗಲ್ಲ, ರೊಟ್ಟಿ ಮಾಡೋದಿದ್ದಿಲ್ಲ. ಈಗ ಹೊತ್ತಂಗಿಲ್ಲನ ನೀನು ರೊಟ್ಟಿ? ಆ ಸೊಪ್ಪು ತೊಗೊಂಬ ಸೋಸ್ತೀನಿ ಅಂತಂದ್ರೆ ನೀನು ರೊಟ್ಟಿ ಹೊತ್ತುತ್ತಿದ್ದು. ಇಲ್ರಿ ಅತ್ಯಾರ, ರೊಟ್ಟಿ ಮಾಡೋದು ಮುಗೀತು. ಅದಕ್ಕೆ ಎಲ್ಲ ತೆಗೆದಿಟ್ಟು ಕೈ ತಗೊಂಡು ಎದ್ದು ಬಂದೆ ನಾನು. ಹೌದು, ಅದೇನೋ ಮಕ್ಕಕ್ಕೆ ಹಚ್ಚೋದು ತರಿಸಿದ್ದಂತಲ್ಲ. ಮಕ್ಕಕ್ಕೆ ಹಚ್ಚೋದಲ್ಲ, ಎಲ್ಲೇ ಹಚ್ಚೋದು ತರಿಸಿದ್ದಂತಲ್ಲ. ಅದನ್ನು ಮಕ್ಕಕ್ಕೆ ಹಚ್ಕೊಂಡು ಮಕ್ಕ ಎಲ್ಲ ಕೆಂಪ ಮಾಡ್ಕೊಂಡಿದ್ದಲ್ಲ, ವಾಪಸ್ ಕೊಟ್ಟು ಕಳಿಸಿದ್ದೇನೆ ಇಲ್ಲ ಅದನ್ನು. ಹ್ಞೂನ್ರಿಪ್ಪ, ಮೊದಲು ಕೊಟ್ಟು ಕಳಿಸಿದ್ದೆ ಅದನ್ನು. ಅವ್ರು ರೊಕ್ಕ ವಾಪಸ್ ಕೈಯಾಗ ಕೊಡೋಂಗಿಲ್ಲ ಅಂತ ಅಕೌಂಟಿಗೆ ಹಾಕ್ತೀನಿ ಅಂತಂದ್ರೆ ಇನ್ನು ಮಟ್ಟ ಏನು ಬಂದಿಲ್ಲ ಅದು. ನಿನ್ನ ಊರು ಮೂಳ ಗೊತ್ತಿರಲಿಲ್ಲ ಅಂತಂದ್ರೆ ಎದಕ್ಕಿಂತವೆಲ್ಲ ತೊಗೊಳಕ್ಕೆ ಹೋಗ್ತಿದ್ದಿ ನೀನು. ನೋಡೋದು ಎಣ್ಣೆ ತೊಗೊಂಡು ಮಕ ಎಲ್ಲ ಕ್ಯಾಂಪ್ ಮಾಡ್ಕೊಂಡು. ಈಗ ನೋಡು ಮದುವೆ ಸಮೀಪ ಐತಿ, ಹೆಂಗೆ ಮಾಡ್ಕೊಂಡು ನಿಂತಿದ್ದಿ ಮಕನ. ಯಾವುದೋ ಫೋನ್ ಬಡ್ಕೊಳತೈತೆ ನೋಡಿ ನಿಂದ ಅನ್ನೋದು. ಹಲೋ ಯಾವ ಸಿಗವ? ಮಕ ಯಾಕೆ ಹಿಂಗೆ ಮಾಡ್ಕೊಂಡೇನೆ? ನನ್ನ ಮಕ ಏನು ಕಾಣಕತ್ತೈತಾನೆ ನಿನಗೆ? ಏನು ಹೇಳು ದನಿ. ಹೋಗಯ್ಯವ, ಇಲ್ಲಿ ಜಂಪರ್ ತೊಗೊಂಡ್ಬಂದಿದ್ರೆ ಅಂತ ಚಂದ ಹೊಲ್ಸ್ಯಾರ. ನಿನ್ನ ಮಾತು ಕಟ್ಕೊಂಡು ಅವ್ರಿಗೆ ಜೊತೆ ಹೋಗ್ಲಾರ್ದಾಗ ಕೊಡಲಿಲ್ಲ, ಏನಿಲ್ಲ. ಅದೊಂದು 2 ಲೇಸ್ ಹಚ್ಚಿ ಕೊಟ್ಟಿದ್ದಿ, ಏನು ಚೆಂದಾಗಿಲ್ಲ. ಇದ್ರ ಮುಂದೆ ಅದಕ್ಕೆ ಎಷ್ಟು ಅಸಹ್ಯ ಕಾಣ್ತೈತಿ ಈಗ. ಹ್ಞೂ ಎಂಥ ಚಂದ ಹೊಲ್ಸ್ಯಾರ. ನನಗರೆ ಫೋಟೋ ಹೊಡೆದು ಬಿಡ್ಬೇಕಂತಂದ್ರೆ ನನ್ನ ಫೋನ್ನಾಗ ಕರೆನ್ಸಿ ಕಲ್ಲಿಯಾಗೈತಿ. ನೋಡಂದರಿ ಇವ್ರು ಬರಲಿ, ಅವ್ರ ಫೋನಿಂದ ಫೋಟೋ ಹೊಡೆದು ಕಳಿಸ್ತೇನಂತ ನಿನಗೆ. ನನಗರೆ ಹೊಟ್ಟೆ ಉರಾಕತೈತಿ. ಅಷ್ಟು ಚಂದ ಮಾಡಿಸ್ಕೊಂಬಂದಾರ ಅವ್ರ ಮುಂದೆ. ನಾ ಕೆಟ್ಟ ಅಸಹ್ಯ ಕಾಣ್ತೇನೆ ಗೊತ್ತನೇ ಈಗ. ಇನ್ನೊಮ್ಮೆ ನಾನು ನಿನ್ನ ಮಾತು ಕೇಳಂಗಿಲ್ವ? ಇವರೆಲ್ಲ ಎಷ್ಟು ಚಂದ ಮಾಡ್ಕೊತಾರ, ನಾವು ಬೇಕೇ ಕೆಟ್ಟ ಅಸಹ್ಯ ಆಗ್ಬಿಡ್ತೀನಿ. ಅವ್ರು ಹೇಳ್ದಂಗೆ ನಿನಗೇನು ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ ಅಂತಾರೆ ನಮ್ಮ ಮನೆಯವರು. ಅದು ಕರೆಯಾಗೂ ಹಂಗೆ ಆಕತಿ. ಅವರಾ? ಇಲ್ಲ, ಊರಿಂದ ಬಂದಿದ್ರ. ಈಗೆಷ್ಟು ಒಂದು 2-3 ದಿವಸ ಆಯ್ತು ಇಲ್ಲಿ ಮನ್ಯಾಗ ಇದಾರ. ಈಗ ಹಂಗೆ ಅಲ್ಲೆಲ್ಲೇ ಅವ್ರ ಗೆಳೆಯರು ಸಿಗ್ತಾರಂತೆ, ಹೊರಗೆ ಹೋಗಿದ್ರು. ಊರಿಂದ ಬಂದಾರ ನೋಡ್ರಿಪ್ಪ. ನಾನು ಕಲಿಯಕ್ಕೆ ಬಂದೀನಿ ಇವತ್ತಿಂದ. ಹೆಂಗೆ ಕಲಿಸ್ತಾರ, ನಾ ಹೆಂಗೆ ಕಲಿತೀನಿ ನೋಡ್ರಿ. ಮೇಡಮರ, ಓಹ್ ಬನ್ನಿ. ನೀವು ಕ್ಲಾಸ್ ಕಲಿಯಕ್ಕೆ ಬರ್ತೀನಿ ಅಂತ ಹೇಳಿದ್ರಿ ಅಲ್ಲ? ಹ್ಞೂ ರೀ ಮೇಡಮರ, ಕ್ಲಾಸ್ ಕಲಿಯಕ್ಕೆ ಬರ್ತೀನಿ ಅಂತಂದಿದ್ದೆ. ನನಗೆ ಚೆಂದಾಗಿ ಹೊಲಿಯೋದು ಕಲಿಸ್ಬಿಟ್ರಾ? ನೀವು 500 ರೂಪಾಯಿ ತೊಗೊತೀರಿ ಬ್ಲೌಸ್ ಹೊಲಿಯೋಕೆ. ನಮ್ಮೂರಾಗ 500 ಕೊಡೋಂಗಿಲ್ಲ, ಭಾಳ ಅಂದ್ರೆ ಒಂದು 400 ರೂಪಾಯಿ ಕೊಡ್ತಾರೆ. ನಾನು ನೋಡಿ ಅಷ್ಟು ಚಂದ ಅದೇ ನಾನು. ಅದಕ್ಕೆ ನಂಗೆ ಬಡ ಕಳಿಸ್ಬಿಟ್ರೆ ನಾನು ಬಡ ಹೊಲಿದೆ ನಮ್ಮೂರಾಗೂ ಒಂದು ಅಂಗಡಿ ಹಾಕ್ಬಿಡ್ತೀನಿ ನಿಮ್ಮ ಥರ ಅಂತ.
ಹಾಂ ಓಕೆ ಓಕೆ ಕಲಿಸ್ತೀನಿ. ಫಸ್ಟ್ ನೀವು ಮಿಷಿನ್ ತುಳಿಯೋದು ಕಲಿಬೇಕಾ? ಅದಕ್ಕೆ ಇಲ್ಲಿ ಈ ಮಿಷಿನ್ ಐತಲ್ಲ, ಈ ದೊಡ್ಡ ಮಿಷಿನ್ ಇದು ಬೇರೆ ಕರೆಂಟಿಂದ ನಡಿತೈತಿ. ಇನ್ನೊಂದು ಆ ಕಡೆ ಸೈಡ್ ನಮ್ದು ಇನ್ನೂ ಒಂದು ಅಂಗಡಿ ಐತಿ, ಅಲ್ಲಿ ಕಲ್ಸೋದಂತಂದು ಮಷಿನ್ ಇಟ್ಟಿವಿ, ಅಲ್ಲಿ ಹೋಗೊಂಬರ್ರಿ. ನೋಡ್ರಿ ಇಲ್ಲಿ ಕಲ್ಸಕ್ಕಂತಾನೆ ಮಿಷಿನ್ ಇಟ್ಟಿವಿ ಎರಡೂ. ಇದ್ರಾಗ ನೀವು ಯಾವ್ದು ಬೇಕು ಅದ್ರ ಮೇಲೆ ಕುಂದ್ರಿ, ಇನ್ನೊಬ್ರು ಬರ್ತಾರ, ಅವ್ರು ಇನ್ನೊಂದು ಯೂಸ್ ಮಾಡ್ತಾರ. ಆ ಕಡೆ ಇನ್ನೂ ಎರಡು ಅದಾವ. ಹ್ಞೂ ಹ್ಞೂ ರೀ ಮೇಡಮ್ರೆ. ಹಾಂ ಇಲ್ಲಿ ಕೆಳಗೆ ಪೆಡ್ಲ್ ಐತಲ್ಲ, ಇದನ್ನು ನಿಧಾನಕ್ಕೆ ತುಳಿಬೇಕು, ಸೀದಾ ತುಳಿಬೇಕಾದ್ರೆ ಉಲ್ಟಾ ತುಳಿಯಂಗಿಲ್ಲ. ಹಾಂ ಈಗ ತುಳಿತೆ ನೋಡ್ರಿ. ಅಯ್ಯೋ ಇದೇನು ಇವ ಉಲ್ಟಾ ಹೊಂಟತ್ತಲ್ಲ ಇದು.